ನಮಸ್ಕಾರ ಎಲ್ಲರಿಗೂ. ಇಡ್ಲಿ ಅದು ಮಾಡಿದಾಗ ಅದ್ರ ಜೊತೆ ಉದ್ದಿನ ವಡೆ ನಿಮಗೆ ಬೇಕು ಅನಿಸ್ತೈತ್ರಿ. ಹಂಗ ಪ್ರತಿ ಸಲ ಮಾಡಿದಾಗ ಏನರ ಒಂದು ಮಿಸ್ಟೇಕ್ ಆಗ್ತಿರ್ತೈತ್ರಿ. ಇವತ್ತ ಅವನ್ನೆಲ್ಲಾನು ನಾವು ದೂರ ಮಾಡಿಬಿಡ್ತೀವಿ ವಿತ್ ಟಿಪ್ಸ್ ರೀ. ಅತಿ ಸುಲಭವಾಗಿ ನಾವು ನಿಮ್ಗೆ 1 kg ಉದ್ದಿನ ಬೇಳೆಯಿಂದ ಮಸ್ತಾಗಿ ಉದ್ದಿನ ವಡೆಯನ್ನ ಮಾಡಿ ತೋರಿಸ್ಕೊಡ್ತೀವಿ. ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ಇಲ್ಲೇನು ನಾವು 1 kg ಅಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀವಲ್ಲ, ಇವನ್ನ ಒಂದು 5 ಗಂಟೆ ನೆನೆಸಿ ತೊಗೊಂಡಿದ್ದೀವಿ. ಆಮೇಲೆ ನೀರೆಲ್ಲ ತಕೊಂಡು ಬರಬ್ಬರಿಯಾಗಿ ವಾಶ್ ಮಾಡ್ಕೊಂಡು ತಗೋರಿ. ಅದಾದ ನಂತರ ಅದನ್ನ ನಾವಿಲ್ಲಿ ಮಿಕ್ಸರ್ ಜಾರ್ದಾಗನ ಮಾಡಿ ತೋರ್ಸಾಕತ್ತೀವಿ. ಮಿಕ್ಸರ್ ಗಟ್ಟಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕಿ ನಾವು ಅಗಾರ ಅನಿಸ್ಬೋದು, ಇಲ್ಲ ಸ್ವಲ್ಪ ಹಾಕಿ ನೀವು ರುಬ್ಬುವಾಗ ಭಾಳಷ್ಟು ನೀರು ಹಾಕಂಗಿಲ್ಲ. ಇಲ್ಲಿ ವಾಟೆಲೆ ಒಂದು 2 ವಾಟೆ ಅಷ್ಟು ನಾವು ನೀರನ್ನು ಹಾಕಿ ಚಂದಂಗಿ ಈಗ ರುಬ್ಬಬೇಕಾಕೈತ್ರಿ. ಗ್ರೈಂಡರ್ ಇದ್ರೆ ಅದ್ರಾಗೂ ಮಾಡ್ಬೋದ್ರಿ, ಮಸ್ತಾಗಿನ ಆಗ್ತತಿ. ಈಗ ನೀವೇನು ಮಾಡಬೇಕು, ಒಟ್ಟು ಅದನ್ನು ಚಲೋ ತಂಗಿ ನೋಡ್ಕೊಂಡು ರುಬ್ಬಬೇಕು. ಮತ್ತೆ ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲರಿ. ಇಷ್ಟಂತರೂ ಆಗ್ತೈತ್ರಿ. ಹಿಂಗನ ಮಾಡಬೇಕು. ಅದು ಎಷ್ಟು ಗಟ್ಟಿರಬೇಕು ಹೆಂಗಿರಬೇಕು ಅಂತೇಳಿ ನಿಮಗೆ ಗೊತ್ತಾಕತ್ರಿ. ಹಿಂಗ ಬರ್ಬೇಕ್ರಿ ಅಂದ್ರೆ ಉದ್ದಿನ ವಡೆ ಭಾಳ ಮಸ್ತಾಗಿ ಬರ್ತದ್ರಿ. ಈಗ ನೀವು ನೋಡ್ಬೋದ್ರಿ, ಸ್ವಲ್ಪ ಕಡಿಮೆ ಮಾಡಿ ಹಾಕ್ತಂದ್ರೆ ಹಂಗೂ ನಡಿತೈತ್ರಿ. ಇಲ್ಲ ಇನ್ನೊಂದು ಸ್ವಲ್ಪ ಉದ್ದಿನ ಬೇಳೆ ಮಿಕ್ಸರ್ ಗಟ್ಟಿ ಐತೆ ಅಂದ್ರೆ ಅಟ್ಟ ಜಾಸ್ತಿ ಹಾಕಿ ಒಂದಿಷ್ಟು ನೀರನ್ನು ಸೇರಿಸಿ ನೀವು ಇಲ್ಲಿ ರುಬ್ಬಬೇಕಾಗೈತ್ರಿ. ಇಷ್ಟ ನೀವು ಮಾಡಬೇಕಾಗಿರೋದು. ಭಾಳ ಚಲೋತ್ನಂಗೆ ಬರ್ತಾವ್ರಿ ಉದ್ದಿನ ವಡೆ. ಹಿಂಗನ ಮಾಡ್ರಿ. ನೀವು ಮತ್ತೆ ಬಂದು ಹೇಳ್ತೀರಿ ಈ ಸಲ ಕರೆಕ್ಟ್ ಬಂದು ನೋಡ್ರಿ ಅಂತೇಳಿ. ನೋಡಿ ಹಿಂಗೆ ಹಿಟ್ಟು ನೀವು ತಯಾರು ಮಾಡ್ಕೊಳ್ಬೇಕಾಗತ್ರಿ. ಇದಕ್ಕೆ ಮತ್ತೆ ಎಲ್ಲಿ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡ್ರಿ. ಇನ್ನು ಮುಂದಕ್ಕೆ ಬರ್ರಿ. ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸ್ರಿ. ಅದೇನಂತ ಕೇಳಿದ್ರಿ, ಅದು ಜೀರಿಗೆ ತಟ್ಟ ಮತ್ತೇನಿಲ್ಲ. ಆಮೇಲೆ ಸ್ವಲ್ಪ ಇಂಗನ್ನು ಹಾಕೋಣ. ಇಂಗು ಮತ್ತು ಉಪ್ಪನ್ನು ಹಾಕಿ ಚಂದಂಗೆ ಒಮ್ಮೆ ಅದನ್ನು ಕೈಯಿಂದನ ಮಿಕ್ಸ್ ಮಾಡೋರಿ. ಕೈಯಿಂದನ ಬರಬ್ಬರಿಯಾಗಿ ಇದನ್ನು ಗರ್ರ ಅಂತೇಳಿ ತಿರುವಾಡಿದ್ರಿ ಅಂದ್ರೆ ಆಗ್ತತಿ. ಹಿಂಗೆ ಹಿಟ್ಟು ಹಗುರ ಆಗಬೇಕ್ರಿ. ಮಸ್ತಾಗಿ ನಿಮಗೆ ಉದ್ದಿನ ವಡೆ ಬರ್ತಾವೆ. ಹೆಂಗೆ ಚೆಕ್ ಮಾಡೋದು ಅಂತಂದ್ರೆ, ಒಂದು ಬಟ್ಟಲ್ದಾಗ ನೀರು ತೊಗೊಂಡು ಅದ್ರ ಒಂದು ಹಿಟ್ಟನ್ನು ಹಾಕ್ರಿ. ಹಿಂಗೆ ತೇಲ್ಬೇಕು, ನೆನಪಿಟ್ಕೋರಿ. ತೇಲ್ಬೇಕ್ರಿ ನೀರೊಳಗೆ. ಹಂಗೆ ಬರ್ಬೇಕು ಹಿಟ್ಟು. ಅದಾದ ನಂತರ ಸಣ್ಣಂಗಿ ಕಟ್ ಮಾಡಿದಂಥ ಹಸಿಮೆಣಸಿಕಾಯಿ, ಅದಾದ ನಂತರ ಸಣ್ಣಂಗಿ ಕಟ್ ಮಾಡಿದ ಕರಿಬೇವು, ಆಮೇಲೆ ತೆಂಗಿನಕಾಯಿ ಹಾಕ್ರಿ. ಸ್ವಲ್ಪ ಜೀರಿಗೆಯನ್ನು ಸೇರಿಸ್ರಿ. ಅದಾದ ನಂತರ ಸ್ವಲ್ಪ ಶುಂಠಿಯನ್ನು ಸಣ್ಣಂಗೆ ಕಟ್ರೆ ಮಾಡಿ ಇಟ್ಕೋರಿ, ಇಲ್ಲ ತುರಿ ತಗೋರಿ. ಅದನ್ನೊಂದಿಟ ನೀವಿಲ್ಲಿ ಸೇರಿಸಿ ಆಮೇಲೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕಾಕೈತ್ರಿ. ಚಂದಂಗಿ ಕುಡಿಸ್ರಿ. ಚಂದಂಗಿ ನೀವಿನ್ನ ತಯಾರು ಮಾಡ್ಬೋದ್ರಿ. ಏನೋ ಮಸ್ತಾಗಿರುವಂತಹ ಉದ್ದಿನ ವಡೆ ನೋಡಿ. ಈಗೆಲ್ಲಾನು ಚಂದಂಗೆ ಕೈಯಿಂದನ ಈ ರೀತಿಯಾಗಿ ಕಲಿಸಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ಮುಂದಕ್ಕೆ ಒಂದು ಪಾತ್ರದಾಗ ಒಂದು ಸ್ವಲ್ಪ ನೀರನ್ನು ನೀವು ರೆಡಿ ಇಟ್ಕೊಂಡ್ಬಿಡ್ರಿ ಬಾಜು. ಹಿಂಗೆ ಒಂದು ನೀರೊಳಗೆ ಕೈ ಎದ್ದಿ ಆಮೇಲೆ ಹಿಟ್ಟನ್ನು ತಕ್ಕೊಂಡ ಅದರ ನಡಬಾರ್ಕ್ ಹೋಲನ್ನು ಅಂದ್ರೆ ನಡಬಾರ್ಕ್ ಬರಬ್ಬರಿಯಾಗಿ ಜಾಗ ಮಾಡಿದ್ರಿ ಅಂತಂದ್ರೆ ನೀವು ಇವನ್ನ ಹೋಗಿ ಎಣ್ಣೆ ಒಳಗೆ ಬಿಡ್ಬೋದ್ರಿ. ಇಟ್ಟ ಮಾಡೋದು ಮತ್ತೇನು ಇಲ್ರಿ. ಎಣ್ಣೆ ಒಳಗೆ ಹೋಗಿ ಎಣ್ಣೆ ಚಂದಂಗೆ ಕಾಯಬೇಕು. ನೆನಪಿಟ್ಕೋರಿ, ಎಣ್ಣೆ ಚಂದಂಗೆ ಕಾದಾದ್ಮೇಲೆ ಅದ್ರಾಗ ಈ ರೀತಿಯಾಗಿ ನೀವು ಬಿಡಬೇಕು. 1, 2 ಅಥವಾ ಒಮ್ಮೆ 4, 5 ಅಥವಾ ಪಾತ್ರೆ ಹೆಂಗೈತೋ ಅಂದ್ರೆ ನೀವು ಎಣ್ಣೆ ಅದ್ರಾಗ ಕಾಸಾಗ್ತಿರ್ಲಿ, ಅದ್ರ ಮೇಲೆ ಡಿಪೆಂಡ್ ರೀ. ಒಂದು ಸ್ವಲ್ಪ ದೊಡ್ಡದಿತ್ತು ಅಂದ್ರೆ ನೀವು ಭಾಳಷ್ಟು ಒಮ್ಮೆ ಕರೆ ತಗೋಬೋದ್ರಿ. ಇಲ್ಲ ಅಂತಂದ್ರೆ ಒಂದು 2, 3 ಅಥವಾ 4 ಬಿಟ್ಟ ನೀವು ಕರೆದು ತೆಗಿ. ಆಮೇಲೆ ಹಾಕಿದ ಕೂಡಲೇ ಅವ್ನು ಮುಟ್ಟಕ್ಕೆ ಹೋಗ್ಬೇಡ್ರಿ. ಒಂದು ಸ್ವಲ್ಪ ಟೈಮ್ ಬಿಟ್ಟು ಆದ್ಮೇಲೆ ತವನ್ನ ಮೇಲ ಕೆಳಗ ಮೇಲ ಮಾಡಿದ್ರಿ ಅಂತಂದ್ರೆ ಭಾಳ ಚಂದಂಗೆ ಬರ್ತಾವು. ಇಲ್ಲಿ ನಾವೊಂದು ಸ್ವಲ್ಪ ಡಬಲ್ ಫ್ರೈನು ಮಾಡ್ಬೋದ್ರಿ. ಇಲ್ಲ ಇಲ್ಲೇನ ಸಮಾಧಾನಲೆ ಬಿಟ್ಟ ನೀವು ಒಂದೇ ಸಲ ಫ್ರೈ ಮಾಡಿದ್ರೂ ನಡೀತೈತಿ. ಹೆಂಗೆ ಬೇಕೋ ಹಂಗೆ ನೀವು ಮಾಡ್ಕೊಳ್ಬೋದ್ರಿ. ಆಮೇಲೆ ಇವನ್ನ ಡಬಲ್ ಫ್ರೈ ಮಾಡೋರಿದ್ದನ್ನ ಸ್ವಲ್ಪ ಜಲ್ದಿ ತೆಗಿರಿ, ಇಲ್ಲ ಸ್ವಲ್ಪ ಲೇಟ್ ಬಿಡ್ರಿ ಅಟ್ಟ. ಇನ್ನು ಉಳಿದಿದ್ದನ್ನು ಎಲ್ಲನೂ ನೀವು ಹಂಗೆ ಸೇಮ್ ಅದ ವಿಧಾನದಾಗನ ಎಣ್ಣೆ ಒಳಗೆ ನೀವು ಕರಿಯಕ್ಕೆ ಹಾಕಬೇಕಾಗತ್ರಿ. ಕೈಯಾಗ ಅಲ್ಲೇ ಒಂದು ಹಿಟ್ಟು ತೊಗೊಂಡು ನಡಬಾರ್ಕ ಒಂದು ಜಾಗ ಮಾಡಿದ್ರಿ ಅಂತಂದ್ರೆ ಸಾಕು. ಕೈಗೆ ಒಂದಿಟ್ಟು ನೀರು ಹಚ್ಕೊಂಡಿರ್ತೀರಿ, ಆಮೇಲೆ ಹಿಟ್ಟು ತೊಗೊಂತೀರಿ, ಜಾಗ ಮಾಡ್ತೀರಿ, ಎಣ್ಣೆಗೆ ಬಿಡ್ತೀರಿ, ಆಮೇಲೆ ಮೇಲೆ ಕೆಳಗೆ ಮೇಲೆ ಮಾಡಿ ಇವನು ಕರಿದು ತೆಗಿತೀರಿ. ಕೆಲಸ್ರಿ. ಆಮೇಲೆ ಈ ಒಂದು ಹಿಟ್ಟಿಗೆ ಎಲ್ಲಿನೂ ನಿಮಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ನಿಮಗೆ ಬೇಕು ಅಂತಂದ್ರೆ ಪೂರ್ತಿ 1 kg ಬೇಳೆಯಿಂದ ನೀವು ಒಮ್ಮೆನ ಮಾಡ್ಕೊಳ್ಬೋದ್ರಿ. ಇಲ್ಲ ಒಂದು ಸ್ವಲ್ಪ ರುಬ್ಬಿ ಆಮೇಲೆ ಇನ್ನೊಂದು ಸ್ವಲ್ಪ ಅರ್ಧ ಮಾಡ್ಕೊತಂದ್ರೆ ಹಂಗೂ ಮಾಡ್ಕೊಳ್ಬೋದು. ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ಮಾಡಿ. ಅದಾದ ನಂತರ ಈಗ ನೋಡ್ರಿ, ಹಿಂಗೆ ಮ್ಯಾಲ ಒಂದು ಭಾಳತನ ಬಿಟ್ಟ ಮ್ಯಾಲ ಕೆಳಗೆ ಮ್ಯಾಲ ಮಾಡ್ಕೋತಾ ಇದ್ರಿ ಅಂತಂದ್ರೆ ಕಲರು ಅಟ್ಟ ಚಂದಂಗೆ ಬರ್ತೈತಿ. ಒಳಗೂ ಅಟ್ಟ ಮಸ್ತಾಗಿ ಮ್ಯಾಲ ಕ್ರಿಸ್ಪಿ ಗರಿಯಾಗಿ ಅನಿಸ್ತೈತಿ. ಒಳಗೆ ಮೆದುವಾಗಿ ಅಂದ್ರೆ ಮಸ್ತ್ ಸಾಫ್ಟಾಗಿ ಈ ಒಂದು ಬಣ್ಣಗದ್ಲೆ ನಿಮಗೆ ಉದ್ದಿನ ವಡೆ ಬರ್ತಾವ್ರಿ. ಅಟ್ಟು ಚಲೋತ್ನಂಗಿ ನಾವು ನಿಮ್ಗೆ ತೋರ್ಸಾಕತ್ತೀವಿ. ಸೇಮ್ ಮೆಥಡನ್ನು ನೀವು ಫಾಲೋ ಮಾಡಿ. ಹಂಗೆ ನಾವು ಈಗಾಗಲೇ ನಿಮ್ಗೆ ಉದ್ದಿನ ವಡೆಯನ್ನು ಯಾವ್ಯಾವ ರೀತಿ ಮಾಡ್ಬೋದು ಅನ್ನೋ ಬೇರೆ ವಿಧಾನನೂ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ. ನೀವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ತಪ್ಪಲಾರ್ದ ನೋಡ್ಕೊಂಡು ಬರ್ರಿ. ಹಿಟ್ಟನ್ನು ನಾವು ನಿಮಗೆ ಮೇನ್ ಅಂದ್ರೆ ಉದ್ದಿನ ವಡೆ ಯಾವ ರೀತಿ ಹಿಟ್ಟು ಕಲಿಸ್ಬೇಕು, ಹೆಂಗೆ ಮಾಡಬೇಕು ಅನ್ನೋದನ್ನು
ಈ ವಿಡಿಯೋ ಅದರ ಉದ್ದೇಶ ರೀ, ಮೇನ್ ಉದ್ದೇಶ, ಅದನ್ನ ನೀವು ತಪ್ಪಲಾರ್ದ ಪಾಲಿಸ್ರಿ. ಅದಾದ ನಂತರ ಹಿಂಗ ಎಲ್ಲ ಗರಿಗರಿಯಾಗಿ ಉದ್ದಿನ ವಡೆಗಳನ್ನ ನೀವು ಮಾಡ್ರಿ ಅಂತ ಹೇಳ್ತಾ, ಹಂಗ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಉದ್ದಿನ ವಡೆ ಮಾಡೋದು ಬರವಾತು ಅನ್ನೋರಿಗೆ ಈ ವಿಡಿಯೋ ಶೇರ್ ಮಾಡ್ರಿ. ಹಂಗ ಒಳಗೆ ಯಾವ ರೀತಿ ಬಂದಾವು ಅಂತೇಳಿ ಒಂದು ಸಲ ನೋಡೇ ಬಿಡ್ರಿ. ನೀವು ಎಷ್ಟು ಚಂದ ಕಾಣ್ತತಿ, ಎಷ್ಟು ಭಾರಿಯಾಗಿ ಬಂದತಿ, ನೋಡಿದ ಕೂಡಲೇನ ಪರ್ಫೆಕ್ಟ್ ಐತೋ ಇಲ್ಲೋ ಅಂತೇಳಿ ಗೊತ್ತಾಗ್ತದೆ. ಹಂಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡ್ರಿ. ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ದಾಗ ತಿಳಿಸ್ರಿ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.